ದೂರು ನೀಡಲು ಬಂದವಳನ್ನೇ ಪಟಾಯಿಸಿದ ಪೊಲೀಸಪ್ಪ. ಆಂಟಿ ಪ್ರೀತ್ಸೆ ಎಂದು 2 ಮಕ್ಕಳ ತಾಯಿಯನ್ನ ಜಮಾಯಿಸ್ಬಿಟ್ಟ. ಮಂದಿ ಮನ್ಯಾಗ ಬಿಟ್ಟು ಬಿಟ್ಟು ಹೋತಾಳಾಕಿ. ಸ್ಟೇಷನ್ಗೆ ಹೋಗಲಕ್ಕ ನಮಗೆ ನ್ಯಾಯ ಕೊಡ್ಸಿಲ್ಲ. ವೀಕ್ಷಕರೇ, ಈ ಕಾಲದಲ್ಲಿ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅಂತ ಗೊತ್ತಾಗಲ್ಲ ಕಣ್ರಿ. ದೂರನ್ನ ಕೊಡಕ್ಕೆ ಹೋದವಳಿಗೆ ನ್ಯಾಯ ಕೊಡಿಸೋ ಬದಲು ಆಕೆಯನ್ನ ಪಟಾಯಿಸ್ಕೊಂಡ ಲಫಂಗ ಪೊಲೀಸಪ್ಪನ ಸ್ಟೋರಿ ಇದು. ಎಲ್ರೂ ಪೊಲೀಸರ ಬಳಿ ಹೋದ್ರೆ ನ್ಯಾಯ ಸಿಗತ್ತೆ, ತಕ್ಕ ಮಟ್ಟಿಗೆ ಪರಿಹಾರ ಸಿಗಬಹುದೇನೋ ಅಂತ ಹೋಗ್ತಾರೆ. ಆದ್ರೆ ವಿಜಯಪುರದ ಪೊಲೀಸಪ್ಪ ಮಾತ್ರ ಎಲ್ಲರಿಗಿಂತ ಡಿಫ್ರೆಂಟ್ ನೋಡಿ. ಸ್ಟೇಷನ್ಗೆ ನ್ಯಾಯ ಕೇಳಲು ಬಂದವಳ ಜೊತೆ ಲವಿ ಡವಿ ಮಾಡಿ ಇದೀಗ ವಿಖ್ಯಾತಿಯನ್ನ ಪೊಲೀಸಪ್ಪ ಪಡೆದುಕೊಂಡಿದ್ದಾನೆ. ಬೈ ಹೀಗೆ ಬೇರೆಯವರ ಹೆಂಡತಿಯ ಮೇಲೆ ಕೈ ಇಟ್ಟು ಅದೇಗೆ ಪೋಸು ಕೊಟ್ಟಿದ್ದಾನೆ ಅಂತ ನೋಡ್ರಿ. ಹೀಗೆ ಪೋಸು ಕೊಟ್ಟವನು ಬೇರೆ ಯಾರೂ ಅಲ್ಲ, ಆಲ್ಮೇಲ್ ಠಾಣೆಯ ASI ಆಗಿದ್ದ ಮನೋಹರ್ ಕಂಚಿಗಾರ್. ವಿವಾಹಿತ ಮಹಿಳೆಯನ್ನೇ ಪಟಾಯಿಸಿದ ಪೊಲೀಸಪ್ಪ. ನ್ಯಾಯಕ್ಕಾಗಿ ಹೆಂಡತಿ ವಿರುದ್ಧ ಹೋರಾಟಕ್ಕೆ ಇಳಿದ ಗಂಡ. ಹೀಗೆ ನನ್ನ ಹೆಂಡತಿ ಮೋಸ ಮಾಡಿದ್ದಾಳೆ, ಆಕೆ ನನ್ನೊಟ್ಟಿಗೆ ಜಗಳ ಮಾಡಿಕೊಂಡು ಹೋದವಳು, ಈ ರೀತಿ ಪೊಲೀಸ್ ಜೊತೆ ಸಂಬಂಧ ಬೆಳೆಸಿರೋ ಬಗ್ಗೆ ಆರೋಪ ಮಾಡಿದ್ದಾನೆ. ಇಲ್ಲ ಸರ್, ನಾನು ಬಾಡಿಗೆ ಹೋಗಿದ್ರಿ. ಒಂದು ಸಣ್ಣ ಅತ್ತೆ ಸೊಸೆ ಜಗಳದ ಸಂಬಂಧ ಆಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ಲು. ಪೊಲೀಸ್ ಸ್ಟೇಷನ್ ಹೋದಾಗ ಯಾಕೆ ಈ ಥರ ಮಾಡಿದೆ ಅಂತ ಕೇಳಿದೆ. ಪೊಲೀಸರು ಫೋನ್ ಮಾಡಿ ಕರೆದಾಗ ನಾನು ಒಬ್ಬನೇ ಹೋಗಿದ್ದೆ, ನಾನು ಗಾಡಿ ಮೇಲೆ ಮಾಡಿ ಕಳಿಸಿದ ಬಳಿಕ ಮನೆಗೆ ಬಂದು ಅವಾಗ ಮನೋಹರ್ ರಾಮಚಂದ್ರ ಕಂಚಿಗಾರು ಆಲ್ಮೇಲೆ ಪೊಲೀಸ್ ಸ್ಟೇಷನ್ದಾಗ ಡ್ಯೂಟಿ ಮ್ಯಾಗಿದ್ದಾಗ ಏನಾರು ಕಷ್ಟ ಇದ್ರೆ ನಂಬರ್ ಕೊಟ್ಟಾಗ ಆಕಿ ಮತ್ತೆ ಇದು ಮಾಡಿ ಮತ್ತೆ ನಮ್ಮ ಆಲ್ಮೇಲೆ ಮನೆಗೆ ಬಂದ ಮತ್ತೆ ನಮ್ಮ ಜೊತೆ ಒಂದು ಸಣ್ಣ ಕಿರಿಕು ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಈ ರೀತಿ ಮಾತಾಡ್ತಿರೋರು ಭೀಮಾಶಂಕರ್ ಹೊಳ್ಕರ್. ತನ್ನ ಹೆಂಡತಿ ಬೇರೆಯವ್ರ ಜೊತೆ ಅಫೇರ್ ಇಟ್ಕೊಂಡು ದೂರವಾಗಿದ್ದಾಳೆ. ಇವರದು ಪುಟ್ಟ ಸಂಸಾರ ಕಣ್ರಿ. ತಾಯಿ ಪತ್ನಿ ಇಬ್ರು ಪುಟ್ಟು ಮಕ್ಕಳು. ತಾನಾಯ್ತು ತನ್ನ ಕೆಲಸ ಆಯ್ತು ಎಂದ್ಕೊಂಡಿದ್ರು. ಇದೀಗ ಸಂಸಾರದ ಸಮಸ್ಯೆಯಿಂದ ಅದಕ್ಕೆಟ್ಟು ಹೋಗಿದ್ದಾರೆ. ತನ್ನ ಸಂಸಾರ ಸಮಸ್ಯೆಗೆ ಓರ್ವ ಪೊಲೀಸ್ ಅಧಿಕಾರಿಯೇ ಕಾರಣವೆಂದು ಗಂಭೀರ ಆರೋಪ ಮಾಡಿದ್ದಾರೆ. ಕಳೆದ 10 ವರ್ಷಗಳ ಹಿಂದೆ ಭೀಮಾಶಂಕರ್ ವಿಜಯಪುರ ಜಿಲ್ಲೆಯ ಕೊಲ್ಹಾರ್ ಪಟ್ಟಣದ ಅನುರಾಧ ಜೊತೆಗೆ ಮದುವೆಯಾಗಿತ್ತು. ದಂಪತಿಗೆ ಒಂದು ಗಂಡು ಒಂದು ಹೆಣ್ಣು ಮಗುವಿದೆ. ತಂದೆಯನ್ನ ಕಳೆದುಕೊಂಡಿರುವ ಭೀಮಾಶಂಕರ್ ತಾಯಿ ಪತ್ನಿ ಮತ್ತು ಮಕ್ಕಳ ಜೊತೆ ವಾಸವಿದ್ರು. ಮದುವೆಯಾದ 5 ವರ್ಷಗಳ ಬಳಿಕ ಗಂಡ ಹೆಂಡತಿ ಮಧ್ಯೆ ಜಗಳ ಕಾಣಿಸಿಕೊಂಡಿದೆ. ಅನುರಾಧ ಆಲ್ಮೇಲ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ಲು. ಸ್ಟೇಷನ್ ASI ವಿಚಾರಣೆ ನೆಪದಲ್ಲಿ ಅನುರಾಧಳಿಗೆ ಆಗಾಗ ಕಾಲ್ ಮಾಡ್ತಿದ್ನಂತೆ. ಅದಾರ್ರಿ, ಹೆಂಡತಿ ಮಕ್ಕಳು ಅದಾರ್ರಿ. ಅವ್ರ ಮನೆಗೂ ಹೋಗಿದ್ದೆ ನಾನು. ಅವ್ರ ಹೆಂಡತಿ ಮಕ್ಕಳಿಗೂ ತಿಳಿಸಿ ಹೇಳಿದ್ದೆ. ಆಲ್ಮೇಲೆ ಅವರು ಕರೆಸಿದ್ರು, ಅನುರಾಧ ಅಂತ, ಅವ್ರಿಗೂ ಕಳಿಸಿ ನಮ್ಮ ಆಲ್ಮೇಲೆ PSI ಸರಿಯಾಗಿ ಉಗಿದ್ರು. ಅವನಿಗೆ ಈ ಥರ ಮಾಡಿದಿ, ಒಳ್ಳೇದಲ್ಲ ಕೆಲಸ ನಿಂದು, ಇದು ತಪ್ಪು ನಿಂದು ಅಂತ ಹೇಳಿ. ಇಲ್ಲಿ ASI ಆಗಿದ್ದ ಮನೋಹರ್ ಕಂಚಿಗಾರ್ ಮತ್ತು ಅನುರಾಧ ಮಧ್ಯೆ ಸಲುಗೆ ಬೆಳೆದಿದೆ. ಇಬ್ಬರ ಮಾತುಗಳು ಪೋಲಿ ಮಾತಾಗಿ ಮಾರ್ಪಾಡಾಗಲು ಬಹಳ ಸಮಯವೇನೋ ಹಿಡಿಲಿಲ್ಲ ಕಣ್ರಿ. ಇಬ್ಬರು ಕಾಲ್ ವಾಟ್ಸಾಪ್ ಚಾಟ್ ಶುರುವಾಯ್ತು. ಎಲ್ಲಿವರೆಗೂ ಅಂದ್ರೆ ಬೆಡ್ರೂಮ್ ನಲ್ಲಿ ಯಾರು ಇಲ್ಲ, ನೀನು ಬಾ ಅಂತ ಆಕೆ ಕರೆಯೋದೇನು, ಈತ ನಾನು ನಿಮ್ಮ ಮನೆಗೆ ಬರ್ತೀನಿ ಲೊಕೇಶನ್ ಕಳಿಸು ಅಂತ ಹೇಳೋದೇನು, ಈಕೆ ಕೂಡ ನಿನ್ನ ಬಿಟ್ಟು ನಾನಿರಲಾರೆ, ನಿನ್ನ ನನ್ನ ಕೈ ಮೇಲೆ ಬಂದು ಮಲಗು ಅನ್ನೋ ಮಟ್ಟಿಗೆ ಚಾಟಿಂಗ್ ನಡೆದಿತ್ತು ಕಣ್ರಿ. ಗಂಡ ಹೆಂಡತಿಯ ಅನ್ಯೋನ್ಯ ಸಂಬಂಧದಲ್ಲಿ ಪೊಲೀಸಪ್ಪನೇ ವಿಲನ್ ಆಗಿದ್ದ. ಇಬ್ಬರ ಸ್ನೇಹ ಸಲುಗೆ ಅದು ಪ್ರೇಮಕ್ಕೆ ತಿರುಗಿ ಮಂಚದವರೆಗೂ ಬಂದಿತ್ತು. ನ್ಯಾಯ ಕೇಳೋಕೆ ಬಂದ ಮಹಿಳೆಗೆ ಪೊಲೀಸಪ್ಪ ಹಾಸಿಗೆಯಲ್ಲೇ ಗಂಡನಾಗಿ ನ್ಯಾಯ ಕೊಡಿಸಿದ್ದ. ಎರಡ್ 2023ರಲ್ಲಿ ಭೀಮಾಶಂಕರ್ ಪತ್ನಿ ಮಕ್ಕಳ ಸಮೇತ ಕೆಲಸಕ್ಕಾಗಿ ಬೆಂಗಳೂರಿಗೆ ಹೋಗಿದ್ರು. ಪಿತ್ರಾರ್ಜಿತ ಆಸ್ತಿ ಮಾರಾಟ ಮಾಡಿದ ಪತ್ನಿ ಹೆಸರಿನಲ್ಲಿ ಮನೆಯನ್ನ ಖರೀದಿ ಮಾಡಿದ್ದ. ಇಷ್ಟೆಲ್ಲ ಇದ್ರೂ ಸಣ್ಣ ಪುಟ್ಟ ವಿಷಯಕ್ಕೆ ಇಬ್ಬರ ಮಧ್ಯೆ ಗಲಾಟೆ ಆಗುತ್ತಿದ್ವು. ಅನುರಾಧ ಕುಂಬಳಕೋಡ್ ಪೊಲೀಸ್ ಠಾಣೆಯಲ್ಲಿ ಮೆಟ್ಟಲು ಏರಿದ್ಲು. ಆದ್ರೆ ಇದೆಲ್ಲದರ ಹಿಂದೆ ಪೊಲೀಸ್ ಅಧಿಕಾರಿ ಮನೋಹರ್ ಕಂಚಿಗಾರ್ ಇದ್ದಾರೆಂಬ ವಿಚಾರ ಭೀಮಾಶಂಕರ್ಗೆ ಗೊತ್ತಾಗಿದೆ. ಪತ್ನಿ ಹಾಗೂ ಪೊಲೀಸ್ ಅಧಿಕಾರಿ ನಡೆಸಿದ ಮಾತುಕತೆ ವಾಟ್ಸಾಪ್ ಚಾಟಿಂಗ್ ಹೊರಬಿದ್ದಿದೆ.
ಪತ್ನಿ ಅನೈತಿಕ ವಿಚಾರ ಹೊರಬಿದ್ದ ಮೇಲೆ ಭೀಮಾಶಂಕರ್ ಇಬ್ಬರು ಮಕ್ಕಳನ್ನ ಪತ್ನಿಯ ಬಳಿಯೇ ಬಿಟ್ಟು ತನ್ನೋರಿಗೆ ಬಂದ್ಬಿಟ್ಟಿದ್ದ. ಕೆಲವು ದಿನಗಳ ನಂತರ ಭೀಮಾಶಂಕರ್ ಪುತ್ರ ಬೇರೆಯವರ ಮೊಬೈಲ್ನಿಂದ ಕಾಲ್ ಮಾಡಿ ತನ್ನನ್ನ ಕರೆದುಕೊಂಡು ಹೋಗುವಂತೆ ಅಪ್ಪನನ್ನ ಕೇಳ್ಕೊಂಡಿದ್ದ. ಅಮ್ಮನ ಬಳಿ ಓರ್ವ ವ್ಯಕ್ತಿ ಬರ್ತಾನೆ. ಅಮ್ಮ ಅವರನ್ನೇ ಅಪ್ಪ ಅಂತ ಕರಿ ಅಂತ ಹೇಳ್ತಾರೆ. ಅಪ್ಪ ಭೀಮಾಶಂಕರ್ ಬೂಟ್ನಿಂದ ತುಳಿದು ಹಿಂಸೆ ಕೊಡ್ತಿದ್ದಾರೆ, ಬೇಗ ಕರೆದುಕೊಂಡು ಹೋಗು ಅಪ್ಪ ಅಂತ ಭೀಮಾಶಂಕರ್ ಮಗ ಹೇಳಿದ್ನಂತೆ. ಅವನು ಸ್ವಂತ ಕಾರದಲ್ಲಿ ಬಿಜಾಪುರ್ಗೆ ಅವಳಿಗೆ ಮಕ್ಕಳಿಗೆ ಕರ್ಕೊಂಡು ಹೋಗಿ ಅವ್ರ ಅಕ್ಕನ ಮನೆಗೆ ಬಿಡ್ತಾನ್ರಿ. ಅವ್ರಿಷ್ಟಕ್ಕೆ ಅವ್ರು ಇರ್ಲಿ, ನಾವು ಅವ್ರ ತಂಟೆಗೆ ಹೋಗಂಗಿಲ್ಲ ಅಂತ ಅಂದಾದ್ಮೇಲೆ ಮತ್ತೆ ಬಾಗೇವಾಡಿಯಲ್ಲಿ 15 ದಿನ ಮನೆ ಮಾಡಿಟ್ಟ. 15 ದಿನ ಬಾಡಿಗೆ ಮಾಡಿ ಮನೆಯಲ್ಲಿ ಬಾಗೇವಾಡಿಯಲ್ಲಿ ಬಸವನ ಬಾಗೇವಾಡಿ ಮನೆ ಮಾಡಿ ಇಟ್ಟ. ಮಂದಿ ಮನ್ಯಾಗ ಬಿಟ್ಟು ಹೋತಾಳ ಆಕಿ. ಎಲ್ಲಿ ಹೋದ್ರಿಗೆ ನಮ್ಗೆ ನ್ಯಾಯ ಸಿಕ್ಕಿಲ್ಲ. ಅವನು ಸಂಗತ ಸಪೋರ್ಟ್ ತಗೋತಾರ. ಎಲ್ಲಿ ಸ್ಟೇಷನ್ಗೆ ಹೋಗಲಕ್ಕ ನಮ್ಗೆ ನ್ಯಾಯ ಕೊಡ್ಸಿಲ್ಲ. ಅನೈತಿಕ ಸಂಬಂಧ ಒಪ್ಪಿಕೊಂಡ ಅನುರಾಧ. ನೊಂದ ಭೀಮಾಶಂಕರ್ ತನ್ನ ಮಗನನ್ನ ಕರೆದುಕೊಂಡು ಬಂದು ಬೆಂಗಳೂರಿನ ಕುಂಬಳಗೋಡಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ರು. ಆಗ ಪೊಲೀಸರು ಭೀಮಾಶಂಕರ್ ಮತ್ತು ಅನುರಾಧ ಅವರಿಗೆ ಕೌನ್ಸಿಲಿಂಗ್ ಮಾಡಿದ್ದಾರೆ. ಆಗ ತಾನು ಪೊಲೀಸ್ ಅಧಿಕಾರಿ ಮನೋಹರ್ ಜೊತೆ ಇರೋದಾಗಿ ಒಪ್ಪಿಕೊಂಡಿದ್ದಾಳೆ ಅನುರಾಧ. ಈ ಘಟನೆ ಭೀಮಾಶಂಕರ್ ತಾಯಿಗೆ ಆಘಾತ ತಂದಿದೆ. ಸದ್ಯ ಪತ್ನಿ ಅನುರಾಧ ನಮ್ಮ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ. ಇವಳ ಹಿಂದೆ ಪೊಲೀಸ್ ಅಧಿಕಾರಿ ಮನೋಹರ್ ಕಂಚಿಗಾರ್ ಕೈವಾಡವಿದೆ. ಆಲ್ಮೇಲ್ದಲ್ಲಿ ಎಎಸ್ಐ ಆಗಿ ಸೇವೆ ಸಲ್ಲಿಸುತ್ತಿದ್ದ ಅಧಿಕಾರಿಗೆ ಪ್ರಮೋಷನ್ ಆಗಿದ್ದು ಈಗ ಪಿಎಸ್ಐ ಆಗಿ ಬಸವನ್ ಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕೆಂದು ಮೇಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಇತ್ತ ಇಡೀ ಘಟನೆ ಕುರಿತು ಜಿಲ್ಲಾ ಪೊಲೀಸ್ ಇಲಾಖೆ ವಿಚಾರಣೆ ನಡೆಸುತ್ತಿದೆ. ನ್ಯಾಯ ನೀಡಬೇಕಾಗಿರುವ ಪೊಲೀಸ್ ಅಧಿಕಾರಿಯೇ ಅನ್ಯಾಯ ಮಾಡುತ್ತಿರುವ ಆರೋಪ ಕೂಡ ಕೇಳಿಬಂದಿದೆ. ಆದ್ರೆ ಗಂಡನ ಜೊತೆ ಬಿಟ್ಟು ಪೊಲೀಸ್ ಬೇಕು ಅಂತ ಕುಂತಿರುವ ಹೆಂಡತಿಗೆ ಗಂಡ ಮತ್ತು ಮಕ್ಕಳು ಬೇಡವಾಗಿದ್ದಾರೆ. ಇಂಥ ಮಹಿಳೆಯರಿಗೆ ಏನ್ ಹೇಳಬೇಕೋ ಗೊತ್ತಿಲ್ಲ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ವಿಜಯಪುರ. ಹೊಸ ವರ್ಷ ಬಂತು, ಏನಾದ್ರೂ ಚಿನ್ನ ಖರೀದಿ ಮಾಡಬೇಕು ಅನ್ಕೊಂಡಿದ್ದೀರಾ? ಆದ್ರೆ ಎಲ್ಲೆಡೆ ಮೇಕಿಂಗ್ ಚಾರ್ಜ್ ಭಾರಿ ತುಟ್ಟಿಯಾಗಿದೆ. ಹೇಗೆ ಖರೀದಿ ಮಾಡೋದು ಅಂತ ಚಿಂತೆ ಮಾಡಬೇಡಿ. ನಮ್ಮ ಬಳ್ಳಾರಿಯಲ್ಲೇ ಹೊಸದಾಗಿ ಚಂದನ ಸ್ವರ್ಣ ಮಂದಿರ್ ಜ್ಯುವೆಲರಿ ಶಾಪ್ ಓಪನ್ ಆಗಿದೆ. ಸಿಲ್ವರ್ ಗೋಲ್ಡ್ ಐಟಮ್ಸ್ ಎಲ್ಲ ಇದಾವೆ. ಆಫರ್ಸ್ ಎಲ್ಲ ಚೆನ್ನಾಗಿದಾವೆ. ಇನ್ನು 22 ಕ್ಯಾರೆಟ್ನ 1 ಗ್ರಾಂ ಚಿನ್ನ ಖರೀದಿ ಮಾಡಿದ್ರೆ 2 ಗ್ರಾಂ ಸಿಲ್ವರ್ ಕಾಯಿನ್ ಫ್ರೀ. ಚಿನ್ನ, ವಜ್ರ, ಪ್ಲಾಟಿನಂ, ಬೆಳ್ಳಿಯನ್ನ ಅತಿ ಕಡಿಮೆ ಬೆಲೆಗೆ ಖರೀದಿ ಮಾಡಬಹುದು. ಇದನ್ನ ತಗೊಳ್ಳೋದು ಅದನ್ನ ತಗೊಳ್ಳೋದು ಅನ್ನೋ ಒಂದು ಕನ್ಫ್ಯೂಷನ್ಸ್ ಅಲ್ಲಿ ನಾವಿದ್ವಿ. ಇನ್ನು ಸಿಲ್ವರ್ ಅಂತೂ ಎಕ್ಸಲೆಂಟ್ ಆಗಿದೆ. ಈಗಂತೂ ನಮ್ಮ ಮಹಿಳೆಯರು ಈ ಶಾಪ್ ನೊಳಗಡೆ ಮುತ್ತಿಗೆ ಹಾಕಿ ಚಿನ್ನ ಖರೀದಿ ಮಾಡ್ತಿದ್ದಾರೆ. ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದ್ದಾವೆ. ಅವ್ರು ಏನ್ ಬೇಕೋ ಇಮಿಡಿಯೇಟ್ ಸಿಕ್ಕಂತ ಶಾಪ್ ಅಂದ್ರೆ ಇದನ್ನ ಅಂತ ಹೇಳಿ. ಏನ್ ಯೋಚನೆ ಮಾಡ್ತಿದ್ದೀರಿ? ಬೇಗ ಭೇಟಿ ಕೊಡಿ. ಈ ಆಫರ್ 10 ದಿನಗಳವರೆಗೆ ಮಾತ್ರ. ಸ್ಥಳ ಬಳ್ಳಾರಿಯ ಬೆಂಗಳೂರು ರಸ್ತೆ, ದುರ್ಗಾ ಬೇಕರಿ ಮುಂಭಾಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.